ಇವರ ನಾಯಕತ್ವಕ್ಕೆ ಚ್ಯುತಿ ಬರಲು ಕೆಲವರು ನಾನಾ ರೀತಿಯ ಸಂಚಲನ ಮಾಡ್ತಾರೆ. ಯಾವ ಸಂಚಿಗೂ ಕೂಡ ಸಿದ್ದರಾಮಯ್ಯ ಹೆದರಬಾರ್ದು, ನಾವಿದ್ದೇವೆ. ಬೇಕಂತಲೇ ಒಬ್ಬ ಶೋಷಿತ ವರ್ಗ ಸೇರಿರ್ತಕ್ಕಂಥವನು, ಬಡವರ ಉದ್ಧಾರ ಮಾಡ್ತಕ್ಕಂಥವನು, ಅಸ್ಪೃಶ್ಯತೆ ನಿವಾರಣೆ ಮಾಡ್ತಕ್ಕಂಥವನು, ಅಸ್ಪೃಶ್ಯರನ್ನ ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅಡೆತಡೆಗಳು ಬರೋದು ಸಹಜ. ಅದರಿಂದ ಅದಕ್ಕೆ ಯಾವುದಕ್ಕೂ ಕೂಡ ತಾವು ಎದೆಗುಂದಬಾರ್ದು. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ. 13-18ರಲ್ಲಿ ಯಾವ ರೀತಿಯಾದಂಥ ಸುವರ್ಣ ಯುಗ ಇತ್ತು, ಮತ್ತೆ ಆ ಯುಗ ಆರಂಭ ಆಗಬೇಕು. ಎಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ, ಅವೆಲ್ಲವೂ ಕೂಡ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಿರೋದು. ಇವತ್ತು 2,000 ರೂಪಾಯಿ ತೆಗೆದುಕೊಳ್ಳೋದಿರ್ಬೋದು, ನಮ್ಮ ಮಹಿಳೆಯರು 10 kg ಅಕ್ಕಿಯನ್ನು ಪಡಿತಕ್ಕಂಥವ್ರು ಇರ್ಬೋದು, ಹೆಚ್ಚು ಬಸ್ನಲ್ಲಿ ತಿರುಗಾಡತಕ್ಕಂಥವ್ರು ಇರ್ಬೋದು, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ಕೊಟ್ಬಿಟ್ಟು ಇವತ್ತು ಎಷ್ಟು ಈ ರಾಜ್ಯದಲ್ಲಿ ಜನಸಂಖ್ಯೆ ಇದೆಯೋ 75% ಇವತ್ತು ಈ ಸರ್ಕಾರದ ಸಿದ್ದರಾಮಯ್ಯನವರ ಫಲಾನುಭವಿಗಳು ಎಲ್ಲರೂ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅಂತ ಮುಖ್ಯಮಂತ್ರಿ ಶ್ರೀಮಂತ ಸಿದ್ದರಾಮಯ್ಯನವರು ಇವತ್ತು ಈ ಒಂದು ಭವನಕ್ಕೆ ನಾನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಹೋದಾಗ ಯಾರೋ ಒಬ್ಬ ಮಂತ್ರಿ ಹೇಳಿದ್ರು, ಏನ್ರಿ ಆಂಜನೇಯ ನೀನು ಸಮಾಜ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ 90 ಕೋಟಿನ ಅಂತ ಕೇಳಿದ್ರು. ಸಿದ್ದರಾಮಯ್ಯ 90 ಮಾಡಿ ಎಷ್ಟರ ಮಾಡಿ ಬಿಟ್ಬಿಟ್ರೆ ಅವ್ನಿಗೆ ಆಂಜನೇಯ ಮಾಡ್ತಾನೆ, ನಿಮ್ಗೆ ಯಾಕೆ 100 ಕೋಟಿಗೂ ಹೆಚ್ಚಾಗಿದೆ, 100 ಕೋಟಿಗೂ. ಅದೇ ರೀತಿ ನಾವು ಸುಮ್ಮನೆ ಇರಲಿಲ್ಲ. ಇದನ್ನ ಮಾಡುವಾಗ ಬಹಳ ಒಂದು ಶ್ರಮ ಪಟ್ಟು ಆಸಕ್ತಿಯನ್ನು ವಹಿಸಿ ಈ ಭವನದ ವಿನ್ಯಾಸವನ್ನ ಮಾಡುವಂತ ಸಂದರ್ಭದಲ್ಲಿ 8 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ಒಬ್ಬ ಮಂಜುನಾಥ್ ಅಂತ ಇದ್ದಾರೆ, PMC, ಅವರು ಇದು ವಿನ್ಯಾಸವನ್ನೆಲ್ಲ ಮಾಡಿದಂಥವ್ರು. 8 ತಿಂಗಳ ಕಾಲ ಈ ಪ್ಲಾನ್ ಹೆಂಗಿರ್ಬೇಕು ಏನಾದ್ರು ಡಿಸ್ಕಷನ್ ಮಾಡಿ ಕೊನೆಗೆ ಸಿದ್ದರಾಮಯ್ಯನವರಿಂದಲೇ ಶಂಕುಸ್ಥಾಪನೆ ಮಾಡಿದ್ವಿ. ಆವತ್ತು ಶ್ರೀಮತಿ ಮೀರಾ ಕುಮಾರ್, ಬಾಬು ಜಗಜೀವನ್ ರಾಮರ ಸುಪುತ್ರಿ ಮೀರಾ ಕುಮಾರ್ ಅವರು ಕೂಡ ಅವತ್ತು ಸಾಕ್ಷೀಕರಿಸಿದ್ರು. ಅವ್ರನ್ನೂ ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ ಕರೆದಿದ್ವಿ. ಇವತ್ತು ನಮ್ಮ ಸಹೋದರ, ಹಿರಿಯ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾರೆ. ಅವರು ಇದಕ್ಕೆ ಭವನವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದಲೂ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇದು ಮಾಡಬೇಕು, ಇನ್ನೂ ಹೆಚ್ಚು ಇದಕ್ಕೆ ಸೌಲಭ್ಯಗಳನ್ನು ಕೊಡಬೇಕು, ಮ್ಯೂಸಿಯಂ ಆಗಬೇಕು, 35 ಅಡಿ ಎತ್ತರದ ಬಾಬು ಜಗಜೀವನ್ ರಾಮ್ ಪ್ರತಿಮೆ ಬರುತ್ತೆ ಅಲ್ಲಿ ಮುಂಭಾಗ, ಅದನ್ನು ಮಾಡೋಣ. ಏನು ಹೇಳ್ತೀವಪ್ಪ, ಎಲ್ಲ ಮಾಡೋಣ ಅಂತಕ್ಕಂಥ ಬಹಳ ಹೃದಯವಂತಿಕೆಯ ಮಾತನ್ನ ನಮ್ಮ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಮಹದೇವಪ್ಪನವರು ಕೂಡ ಹೇಳಿ ಇವತ್ತು ಈ ಪ್ರೋಗ್ರಾಮ್ನೆಲ್ಲ ಅವರು ಆರ್ಗನೈಸ್ ಮಾಡಿದ್ದಾರೆ. ನಮಗೂ ಕೂಡ ಈ ಸಂದರ್ಭದಲ್ಲಿ ಆಂಜನೇಯ ನೀನು ಏನೇನು ಸಲಹೆ ಕೊಡ್ತೀವೋ ಅದರ ಥರನೇ ಮಾಡೋಣ ಅಂತಕ್ಕಂಥ ಬಹಳ ಹೃದಯವಂತದ ಮಾತನ್ನು ಹೇಳುವ ಮೂಲಕ ಸ್ವತಂತ್ರ ನನಗೆ ಸ್ವಲ್ಪ ಧೈರ್ಯ ತುಂಬುವಂಥ ಕೆಲಸನೂ ಕೂಡ ಮಹದೇವಪ್ಪನವರು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ ಕರ್ನಾಟಕದ ಬಾಬು ಜಗಜೀವನ್ ರಾಮ್ ಎಂದೇ ಕರೆಯಲ್ಪಡುವ ನಮ್ಮ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಆಹಾರ ಮತ್ತು ನಾಗರ ಪೂರೈಕೆಯ ಸಚಿವರಾಗಿ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಅವತ್ತು ಇದ್ರು, ಇವತ್ತು ಕೂಡ ಇದ್ದಾರೆ.